ನಮಸ್ತೆ, ನಾನು ಮಂಜುಳಾ, ನಿಮ್ಮ ಯೋಗ ಕೋಚ್. ಸ್ಯಾಗಿಂಗ್ ಬ್ರೆಸ್ಟ್ ಪಾರ್ಟ್ 2 ವಿಡಿಯೋ ಇದು. ಸೊ ಪಾರ್ಟ್ 1 ವಿಡಿಯೋ ಇನ್ನೂ ನೋಡಿಲ್ಲಪ್ಪ ಅಂತಂದ್ರೆ ಸೊ ಅದರ ಲಿಂಕ್ ಈ ವಿಡಿಯೋ ಕೆಳಗೆ ಐತ್ರಿ. ಸೊ ಅಲ್ಲಿರೋ ಯೋಗ ಎಕ್ಸಸೈಸ್ ಮತ್ತು ಆಸನಗಳನ್ನು ಪ್ರಾಕ್ಟೀಸ್ ಮಾಡಿರಿ, ಮತ್ತು ಈ ವಿಡಿಯೋದಲ್ಲಿರೋ ಎಕ್ಸಸೈಸ್ ಮತ್ತು ಆಸನಗಳನ್ನು ಪ್ರಾಕ್ಟೀಸ್ ಮಾಡಿರಿ. ಸೊ ಮೊದಲ ಎಕ್ಸಸೈಸ್, ಎರಡು ಕೈಗಳನ್ನು ಈ ರೀತಿ ಮಾಡ್ಕೊಂಡಿರ್ತೀರಿ. ಅಲ್ಲಿ ಉಸಿರು ತಗೋತಾ ಇನ್ನೂ ಸ್ವಲ್ಪ ಕೈಗಳು ಹಿಂದೋಗ್ತಾವು, ತಲೆ ಕತ್ತನ್ನು ಹಿಂದಾಕ್ತೀರಿ. ಉಸಿರು ಬಿಡ್ತಾ ಎರಡು ಕೈಗಳು ಜೋಡಿಸ್ತಾವು, ತಲೆ ಕೆಳಗೆ. ಅವಸರ ಮಾಡಕ್ಕೆ ಹೋಗ್ಬೇಡ್ರಿ, ನಿಧಾನವಾಗಿ ಮಾಡ್ರಿ. ಮತ್ತು ಇದೇ ರೀತಿ 5 ಕೌಂಟು 3 ಸೆಟ್ ಮಾಡ್ಕೋರಿ. ವಾಪಸ್ ಸೆಕೆಂಡ್ ಒನ್. ಸೊ ಎರಡೂ ಕೈಗಳನ್ನು ಈ ರೀತಿ ಮಾಡಿಕೊಂಡು ಉಸಿರು ತಗೋತಾ ಎರಡು ಕೈಗಳನ್ನು ನಮಸ್ಕಾರ ಸ್ಥಿತಿಯಲ್ಲಿ ಬರ್ತಾವ್ರಿ. ಉಸಿರು ಬಿಡ್ತೀರಿ. ಇಲ್ಲೇನು ಮಾಡೋದು ಅಂತಂದ್ರೆ ಉಸಿರು ತಗೊಳ್ಳೋದು, ಉಸಿರು ಬಿಡೋದು, ಕೈ ಹಿಂದೆ ಹೋಗ್ತೈತಿ. ಸೊ ಇದೇ ರೀತಿ 3 ಸೆಟ್ 5 ಕೌಂಟ್ ಮಾಡ್ತೀರಿ. ವಾಪಸ್ ನಿಧಾನವಾಗಿ ಕೈ ಕೆಳಗೆ ತೊಗೊಂಬರ್ತೀರಿ. ಮತ್ತು ಎಕ್ಸಸೈಸ್ ನಿಧಾನವಾಗಿ ಮಾಡಿರಿ, ಅವಸರ ಮಾಡಕ್ಕೆ ಹೋಗ್ಬೇಡ್ರಿ. ಲಾಸ್ಟ್ ಒನ್ ಎಕ್ಸಸೈಸ್, ಎರಡು ಕೈಗಳನ್ನು ಮುಂದೆ ತೋತೀರಿ ಈ ರೀತಿ. ಸೊ ಭಾಳ ಮೇಲೂ ತೊಗೋಬೇಡ್ರಿ. ಸೊ ನಿಮ್ಮ ಶೋಲ್ಡರ್ ಲೆವೆಲ್ ಇರಲಿ. ಕೈಗಳನ್ನು ಮುಷ್ಟಿ ಮಾಡ್ತೀರಿ. ಸೊ ಹೆಬ್ಬೆಟ್ಟನ್ನು ಒಳಗೆ ತೊಗೋರಿ, 4 ಬೆರಳನ್ನು ಫೋಲ್ಡ್ ಮಾಡ್ಕೊರಿ ಈ ರೀತಿ. ಸೊ ಈಗ ಏನು ಮಾಡ್ತಿರಲಿಲ್ಲ ಅಂತಂದ್ರೆ ಸಹಜವಾದ ಉಸಿರಾಟ ಇರಲಿ. ಈ ರೀತಿ ಕ್ರಾಸ್ ಮಾಡೋದು. ಸೊ ಇದನ್ನು 1 ನಿಮಿಷ ಕೂಡ ಮಾಡ್ಬೋದು ಇದೇ ರೀತಿ. ಅಥವಾ 1 ನಿಮಿಷ ಟೈಮ್ ಗೊತ್ತಾಗೋದಿಲ್ಲ ಅಂತಂದ್ರೆ ಒಂದು 20 ಕೌಂಟನ್ನು ಮಾಡ್ತೀರಿ. ಸೊ ಇದನ್ನು 3 ಸೆಟ್ ಮಾಡ್ಕೋರಿ. 20 ಕೌಂಟ್ರದ್ದು 3 ಸೆಟ್. ವಾಪಸ್. ನೆಕ್ಸ್ಟ್ 2 ಆಸನಗಳು. ಸೊ ಮೊದಲನೇ ಆಸನ ಉತ್ಥಾನ ಶಿಶೋಸನ. ಯಾವ ರೀತಿ ಮಾಡೋದಂತಂದ್ರೆ ಹೊಳ್ಳಿ ಕೂತ್ಕೋತೀರಿ, ವಜ್ರಾಸನ ಸ್ಥಿತಿ ಒಳಗೆ ಬರ್ತೀರಿ. ವಜ್ರಾಸನ ಸ್ಥಿತಿಗೆ ಬಂದಮೇಲೆ ನಂತರ ಎರಡೂ ಕೈಗಳನ್ನು ಈ ರೀತಿ ಮುಂದೊಯ್ತೀರಿ. ಟೇಬಲ್ ಟಾಪ್ ಪೋಸಿಗೆ ಬರ್ರಿ. ಸೊ ಎರಡೂ ಕೈಗಳನ್ನು ಮುಂದೊಯ್ದಿರ್ತೀರಿ. ಸೊ ಇಲ್ಲಿ ಎರಡೂ ಕೈನ ನಡುವೆ ಅಂತರ ಇರಲಿ, ಕಾಲಿನ ನಡುವೆನೂ ಸ್ವಲ್ಪ ಅಂತರ ಇರಲಿ. ಸೊ ಇಲ್ಲಿ ಏನು ಮಾಡ್ತೀರಿ ಅಂತಂದ್ರೆ ಉಸಿರು ತಗೋತೀರಿ, ಉಸಿರು ಬಿಡ್ತಾ ಇನ್ನೂ ಕೈಗಳನ್ನು ಮುಂದೆ ತಗೋತೀರಿ. ಸೊ ಇಲ್ಲೇ ಗದ್ದನ ನೆಲಕ್ಕಸ್ತೀರಿ, ಚಿನ್ನು ಸೊ ಎದುರಿಗೆ ನೋಡ್ತಿರ್ತೀರಿ. ಎದೆ ಭಾಗ ನೆಲಕ್ಕತ್ತಿರ್ತೈತಿ, ಹಿಪ್ಪು ಮೇಲಿರ್ತೈತಿ. ಸಹಜವಾದ ಉಸಿರಾಟ. ಸೊ ಇಲ್ಲೊಂದು 10 ಕೌಂಟ್. 1 2 3 4 5 6 7 8 9 10. ನಿಧಾನವಾಗಿ ಮೇಲೆ ಬರ್ರಿ. ವಜ್ರಾಸನ ಸ್ಥಿತಿಗೆ ಬರ್ತೀರಿ. ನೆಕ್ಸ್ಟ್ ಒನ್ ಆಸನ, ಲಾಸ್ಟ್ ಆಸನ ಸರಳ ಮತ್ಸ್ಯಾಸನ. ಅದಕ್ಕೆ ಮಲ್ಕೋತೀರಿ. ಮಲ್ಕೊಂಡ್ಮೇಲೆ ಎರಡೂ ಕಾಲುಗಳು ಜೋಡಿಸಿದ್ದಿರ್ತಾವ್ರಿ. ನಂತರ ಕೈಗಳನ್ನು ಈ ರೀತಿ ಹಿಮ್ಮುಖವಾಗಿ ತೊಗೊಂಡೋಗ್ತೀರಿ. ಸರಳ ಮತ್ಸ್ಯಾಸನ. ಕೈಗಳನ್ನ ಈ ರೀತಿ ಹಿಂದೆ ತೊಗೊಂಡೋಗ್ತೀರಿ. ಇಲ್ಲಿ ಉಸಿರು ತಗೋತೀರಿಲ್ಲೇ. ಉಸಿರು ಬಿಡ್ತಾ ತಲೆನ ಎತ್ತುತ್ತಿರಲಿ. ಸೊ ತಲೆನ ಎತ್ತದಾಗ ಸೊ ಇಲ್ಲಿ ಏನಾಕೈತಂದ್ರೆ ಎದೆ ಭಾಗ ಕೂಡ ಮೇಲ್ ಬರ್ತೈತಿ. ಆಮೇಲೆ ಹಿಂದೆ ಏನೈತಲ್ಲ ಸೊ ಅದನ್ನು ನೋಡ್ತಿರ್ತೀರಿ. ಆಮೇಲೆ ಇಲ್ಲೇ ತಲೆ ಡ್ರಾಪ್ ಮಾಡ್ತಿರಲಿ. ಸೊ ತಲೆ ಎತ್ತಿದಾಗ ಸೊ ಇಲ್ಲಿ ತಲೆ ಎತ್ತಿದ ಮೇಲೆ ರೀ ಸೊ ಇದ ಸ್ಥಿತಿಯೊಳಗೆ ಇರ್ಬೇಕು ನೀವು. ಸೊ
ಸೊ ಇಲ್ಲಿ ನಾ ಕಂಫರ್ಟ್ ಅದೇನಪ್ಪ ಅಂತಂದಾಗ ಸೊ ಏನು ಮಾಡ್ತೀರಿ ಅಂತಂದ್ರೆ ಕೈಯನ್ನು ಬಿಡಿಸ್ಕೋತೀರಿ. ಸೊ ಕೈ ಬಿಡಿಸ್ಕೋತೀರಿ, ಹಿಂದೆ ನೋಡ್ತಿರ್ತೀರಿ, ಆಮೇಲೆ ಪಾದನ ಮುಂದೆ ಸ್ಟ್ರೆಚ್ ಮಾಡ್ರಿ, ಕೈಗಳು ನಿಮ್ಮ ಬಾಜುಕಿರ್ತಾವೆ. ಸಹಜವಾದ ಉಸಿರಾಟ ಇರ್ತೈತಿಲ್ಲ, ಒಂದು 5 ಕೌಂಟ್. 1 2 3 4 5. ಇಲ್ಲ ನಾ ಇದ ಸ್ಥಿತಿ ಒಳಗಿಂದ 10 ಕೌಂಟ್ ಮಾಡ್ಬೋದು ಅಂತಂದ್ರೆ 10 ಕೌಂಟ್ ಮಾಡ್ರಿ. ಮತ್ತೆ ವಾಪಸ್ ಬರೋ ಮುಂದೆ ಒಮ್ಮೆ ಕೆಳಗೆ ತಲೆ ಇಳಿಸಾಕ್ ಹೋಗ್ಬೇಡ್ರಿ. ಸೊ ಹೆಂಗೆ ಹೋಗಿದ್ರಲ್ಲ ಹಂಗೆ ವಾಪಸ್ ಬರ್ಬೇಕ್ರಿ. ಸೊ ಪಾದನ ಸೀದಾ ಮಾಡ್ಕೋರಿ ಮೊದ್ಲು, ಆಮೇಲೆ ಕೈಗಳನ್ನ ಮೊದಲು ಯಾವ ರೀತಿ ತೊಗೊಂಡು ಹೋಗಿರ್ತಿಲ್ಲ ಹಿಮ್ಮುಖವಾಗಿ ಅದೇ ರೀತಿ ತೊಗೊಂಡು ಕೈನ ಡ್ರಾಪ್ ಮಾಡ್ತಿರಿಲೆ, ಕೈ ಪ್ರೆಸ್ ಮಾಡಿ ತಲೆನ ಬಿಡಿಸ್ಕೋರಿ. ನಿಧಾನವಾಗಿ ತಲೆ ಬಿಡಿಸ್ಕೋರಿ, ಅವಸರ ಮಾಡಕ್ಕೆ ಹೋಗ್ಬಿಡ್ರಿ, ನಿಧಾನವಾಗಿ ಬರ್ರಿ. 2 ಕೈಗಳನ್ನು ಮುಂದೆ ತೊಗೊಂಡು ಬರ್ತೀರಿ. ಸೊ ಇಲ್ಲಿ ಶವಾಸನ ಸ್ಥಿತಿ ಒಳಗೆ ಒಂದು 3 ಶವಾಸನ ಸ್ಥಿತಿ ಒಳಗೆ 5 ರಿಂದ 10 ನಿಮಿಷ ರಿಲ್ಯಾಕ್ಸ್ ಮಾಡ್ತೀರಿ. ಸೊ 2 ಕಾಲುಗಳು ಕಾಲಿನ ನಡುವೆ ಅಂತರ ಇರ್ತಾವೆ, ಪಾದಗಳು ಹೊರಮುಖವಾಗಿ ಚಾಚಿರ್ತಾವೆ, ಕೈಗಳು ಮೇಲ್ಮುಖವಾಗಿರ್ತಾವೆ, ಕಣ್ಣುಗಳನ್ನು ಮುಚ್ಚಿರ್ತೀರಿ. ಸಹಜವಾದ ಉಸಿರಾಟದೊಂದಿಗೆ 5 ರಿಂದ 10 ನಿಮಿಷ ರಿಲ್ಯಾಕ್ಸ್ ಮಾಡ್ತೀರಿ. ಬೇಗನೆ ರಿಸಲ್ಟ್ ಬರ್ಬೇಕಂತಂದ್ರೆ ಸೊ ಏನು ಎಕ್ಸಸೈಸ್ ಆಸನಗಳನ್ನು ಹೇಳೇನಲ್ಲ, ಸೊ ಅವನ್ನ ಪ್ರತಿದಿನ 21 ದಿವಸ ಮಾಡ್ರಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸ್ರಿ. ಯೋಗ ಸಾಧನೆಗೆ ಜಯವಾಗಲಿ.